ಮೊಬೈಲ್ಗಳಂತೂ ಸಿಕ್ಕಾಪಟ್ಟಿ ಆಗಿಬಿಟ್ಟು ಒಂದೊಂದು ಮೊಬೈಲ್ ಸಾಲು ಆಗಲು ಎರಡೆರಡು ಇರ್ತಾರೆ ಹುಡುಗರ. ಆದ್ರೆ ನಾ ಮೊಬೈಲ್ನಿಂದ ಪರಿಚಯ ಅದ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ತಂಗಿಗಳು ಗೊತ್ತಿರ ಎಲ್ಲರೂ ಆದಷ್ಟು ಹೆಣ್ಮಕ್ಳು ಮೊಬೈಲ್ನಿಂದ ದೂರ ಇರ್ರಿ, ಸಣ್ಣ ಸಣ್ಣ ಹುಡುಗರಿಗೆ ದೂರ ಇರ್ರಿ. ಯಾಕಪ್ಪ ಅಂದ್ರೆ ಮೊಬೈಲ್ ಮೀಡಿಯಾ ಅನ್ನೋದು ಭಾಳ ಗಟ್ರಿದ್ದಂಗೆ ಐತಿ. ಎಷ್ಟು ಇಳ್ಕೊತ ಹೋಗ್ಕಿರಿ ಅದ್ರಾಗ ಇಳ್ಕೊತ ಹೋಗ್ಕಿರಿ, ಭಾಳ ಹೊಲಸೈತಿ. ಸೊ ಯಾಕಪ್ಪ ಅಂದ್ರೆ ನಮ್ಮ ಮೊಬೈಲ್ ಎಷ್ಟು ಅಡಿಕ್ಟ್ ಆಗಿಬಿಟ್ಟು ಅಂದ್ರೆ ನಾವು ಆ ಬೆಳಿಗ್ಗೆ ನಮ್ಮ ಬಾಯಾಗ ಗುಟ್ಕ ಮತ್ತು ಕೈಯಾಗ ಮೊಬೈಲ್ ಇರೋಕೆ ಸಂಡಾಸ್ಗೆ ಹೋಗೋದಿಲ್ಲ ನಾವು. ಹಂಗಾಗೈತೆ ನಮ್ಮ ಪರಿಸ್ಥಿತಿ. ಸೊ ಬೆಳಿಗ್ಗೆ ಹಾಸಿಯಾಗ ಚಾಲನೆ ಹಿಂಗೆ ಚಾರ್ಜಿಂಗ್ ಇರಂಗಿಲ್ಲ, ಕರೆ ಜೈಕೆ ಬಿಡ್ತಾರ. ಮತ್ತೆ ಮೊಬೈಲ್ ಎಲ್ಲಿ ಹೋಯ್ದು ಸಂಡಾಸ್ ಪಾಯ್ಖಾನೆದಾಗ ಹೋಯ್ದು ಅಲ್ಲಿ ಸೌಂಡ್ ಕಡಿಮೆ ಇಡುದು, ಅಲ್ಲಿ ಸೌಂಡ್ ಕಡಿಮೆ ಇಟ್ಟು ಚಾಲು ಎಲ್ಲ ಅದಾವ ನಿನ್ನ ಕಡೆ. ಮತ್ತೆ ಮ್ಯಾಗ ರೀಲ್ಸ್ ಚಾಲು, ತೆಳಗ್ ದಗದ್ ಚಾಲು, ಅಟ್ಟ ಆಗಿಬಿಟ್ಟು ನಾವ. ಸೊ ಮೊಬೈಲ್ 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 ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ಐತಿ ಮೊಮ್ಮಗೋರ್ಯ? ಇಟ್ಟು ಮಂದಿ ಕಡೆ ಐತಿ ಇನ್ಸ್ಟಾಗ್ರಾಮ್. ಹಂಗ ನನ್ನ ಮೇಲೆ ಐಡಿ ಮಾಡಿ ಹೇಳ್ಬೇಡ್ರಿ, ಫೇಕ್ ಐಡಿ ಯಾರ್ಯಾರದು ಇರ್ಬೇಕು. ನಿಂದ ಇರ್ಬೇಕು ಹುಲಿ. ಸೊ ಇನ್ಸ್ಟಾಗ್ರಾಮ್ದಾಗ ಫೇಕ್ ಐಡಿಗಳು ಮಾಡಾಕ ಏನು ಫಾಯ್ದೆಪ್ಪ ಅಂದ್ರ, ಸಾಲ ಕೊಟ್ಟಂಗ ಏನಾರ ರೊಕ್ಕ ಕೇಳಿ ನೀವು ಮಮ್ಮ ಎಂದು ಕೊಡ್ತಿ ಅಂತ ಹೇಳಿ ಅವ್ನು ರಿಪ್ಲೈ ಮಾಡಂಗಿಲ್ಲ. ಅದ ಹುಡುಗಿ ಹೆಸರಲ್ಲಿ ಹಾಯ್ ಅನ್ರಿ ಬರ್ರಿ, ಅಲ್ಲಿಂದ್ರ 13 ಮೆಸೇಜ್ ಬರ್ತಾವ. ಹಾಯ್ ರೀ, ಹಲೋ ರೀ, ಎಲ್ಲಿ ಹುಟ್ರಿ, ಯಾವ ಹುಟ್ರಿ, ಹೆಂಗ್ ಹುಟ್ರಿ. ಚಾಟಿಂಗ ಫೇಕ್ ಐಡಿ ಮಾಡ್ಕೊಂಡು ಚಾಟಿಂಗ್ ಮಾಡೋದ್ರಿಂದ ಏನು ಫಾಯ್ದೆಪ್ಪ ಅಂದ್ರೆ ಯಾವ ಎಷ್ಟು ಬರಿಗಟ್ಟ ಗೊತ್ತಾಕೈತೆ. ಇದೊಂದು ಫಾಯ್ದೆ. ಯಾಕಪ್ಪ ಅಂದ್ರೆ ಲಾಕ್ಡೌನ್ ಎಲ್ಲಾ ಕಡೆ ಬಂದಿತ್ತು ಮೊಮ್ಮಗೋರ್ಯ. ಲಾಕ್ಡೌನ್ದಾಗ ಪರಿಸ್ಥಿತಿ ಹೆಂಗ ಆತಂದ್ರ, ಯಾರು ಕ್ಯಾರಮ್ ಬೋರ್ಡ್ ಆಡ್ರು, ಯಾರು ಕ್ರಿಕೆಟ್ ಆಡ್ರು, ಯಾರು ಅಂದ್ರ ಬಾರ್ ಆಡ್ರು, ಯಾರು ಕ್ವಾಟ್ರ್ ಗೊತ್ತದ ಮೈಡ್ಯಾಗ ಹೋದ್ರು, ಏನೇನೋ ಟೈಮ್ ಪಾಸ್ ಆತು. ನಾನು ಏನಾರು ಮಾಡಬೇಕಿನ್ ಟೈಮ್ ಪಾಸ್ ಆಗೋದತ್ತೇಳಿ ಏನು ಮಾಡಿ ಇನ್ಸ್ಟಾಗ್ರಾಮ್ದಾಗ 4-5 ಫೇಕ್ ಐಡಿ ಮಾಡಿ, ಚಾಟಿಂಗ್ ಚಾಲು ಮಾಡಿ ಒಳ್ಳೆ ಮಜಾ ಬರತ್ತಿತ್ತು ನನಗೂ. 15 ದಿನ ಬಿಟ್ಟು ಏನ್ ಆತಪ್ಪ ಅಂದ್ರೆ ನಮ್ಮ ಕಾಸ ಕಾಕ ಬಂದು ನನಗೆ ಐ ಲವ್ ಬಂದು. ಅವಾಗ ನನಗೆ ಗೊತ್ತಾಗಿದ್ದು ನಮ್ಮ ಕಾಕ ಇಟ್ಟು ಹಲ್ಕಟ್ ಹಿಡಿಸಿ ಮಗ ಅಂತೇಳಿ. ಇಲ್ಲಾಂದ್ರೆ ಒಳ್ಳೆ ಮರ್ಯಾದೆ ಕೊಡ್ತಿದ್ ನಾವು. ಮನ್ಯಾಗ 10 ರೂಪಾಯಿ ಹಾಲಿನ ಪ್ಯಾಕೆಟ್ ಕೊಡಂಗಿಲ್ಲ, ಕರೆ ಅಲ್ಲಿ ಫೋನ್ಯಾಗ ಕೇಳ್ತಾನೆ, ಮೇಡಮ್ ಫೋನ್ ಪೇ ಮಾಡ್ಲಿ ಅಂತ ಹೇಳಿ. ಅವ್ ಎದಕ್ ಫೋನ್ ಪೇ ಮಾಡಂಗಿದ್ದು ನನಗೆ ಇನ್ನೂ ಮಟ್ಟ ಗೊತ್ತಾಗಿಲ್ಲ. ಈ ಲೆವೆಲ್ಗೆ ಐತಿ. ಸೊ ಧಾರಾಬಾಯಿ ಗಿರಾಬಾಯಿ ಅವಾಗ ನಮ್ಮ ಮಳ್ಯಾ ಹೇಳ್ದ ಬಿಟ್ಟು ಬಂದಿರಂತ ಹೇಳಿ. ಹಂಗೆ ಧಾರಾಬಾಯಿ ನೋಡ್ರಿ ಅಕ್ಕಗೋರ್ಯ, ಕರೆ ಅಡಿಕ್ಟ್ ಆಗ್ಬೇಡ್ರಿ, ಭಾಳ ಅಡಿಕ್ಟ್ ಆಗ್ಬೇಡ್ರಿ. ಹಲೋ ಕೊಂಡ್ರಿ ಮಮ್ಮಗೋರ್ಯ, ಇನ್ನ ಕಾರ್ಯಕ್ರಮ ಐತೆ. ಏನ್ ಹೇಳತ್ತೀನಿ ಅಂದ್ರ ಧಾರಾಬಾಯಿ ಬಗ್ಗೆ ಹೇಳತ್ತಿಲ್ಲ. ತಳಕೊಂಡ್ರಿ ಅಣ್ಣ ಅಕ್ಕಗೋರ್ಯ, ಇನ್ನಷ್ಟು ಕಾರ್ಯಕ್ರಮ ಐತಿ ಕುಂಡ್ರಿ. ಮತ್ತ ಕುಂಡ್ರಿ ಮಾಮ, ಕುಂಡ್ರಿ ಅಮ್ಮಮ್ಮ. ಹಿಂಗ್ಯಾಕ ಮಾಮ ಪಾಯಿಂಟ್. ಸೊ ಧಾರಾಬಾಯಿ ಬಗ್ಗೆ ಹೇಳತ್ತೀನಿ. ನಮ್ಮ ಮನ್ಯಾಗ ಆಯ್ದಾಳ, ನಮ್ಮ ಆಯಿ ಧಾರಾಬಾಯಿ ಚಾಲು ಆತಂದ್ರ ಬಾಯಿ ಹೆಂಗ್ ತೆಗಿತಾಳ ನೀ, ಬಾಯಾಗ ನನ್ನ ಹೋಗುದಲ್ಲ ಒಂದು 2 ವೀಲರ್ ಹೋಗಿ ಬರ್ತೈತಿ, ಅಷ್ಟು ದೊಡ್ಡ ಬಾಯಿ ತೆಗೆದಿರ್ತಾಳು. ಅದು ಮತ್ತ ಅಕ್ಕಿ ಮುಲುವಾದಿಯಾಗಿ 3 ವರ್ಷ ಕಬರ್ ಇಲ್ಲ ಅಕ್ಕಿಗೆ. ಹಂಗ ಧಾರಾಬಾಯಿ ಭಾಳ ಅಡಿಕ್ಟ್ ಆಗ್ಬೇಡ್ರಿ. ರಾತ್ರಿ ಧಾರಾಬಾಯಿ ನೋಡಿ ಬೆಳಿಗ್ಗೆ ಹೆಣ್ಮಕ್ಳು ಓನ್ಯಾಗ ಮಾತಾಡೋ ಮೀಟಿಂಗ್ ನೋಡ್ಬೇಕು. ನಾ ಕೇಳೇನ ಒಂದೊಂದ್ಸಲ ಒಯ್ಯಾನ ಹೋಕೋತ ಮಾತಾಡ್ತಾರ ನೋಡ್ಬೇಕು ಅವ್ರು. ವೈನಿ ಸೋಮಾರಿ ಓಡಿ ಹೋಗಾರ ಅವ್ನು ಹೊಡಿಯಾಕಿ, ಆಯ್ಕೆ ಓಡಿ ಹೋಗಾಳ, ನಿಮ್ಗೆ ಯಾಕೆ ತ್ರಾಸ ಅಂತ. ಆಯ್ಕೆ ಬರ್ತಾಳ ಹೊಳ್ಳಿ, ಡೈರೆಕ್ಟರ್ ಹೇಳ್ಯಾನ ಬಾ ಅಂತ ಹೇಳಿ. ಸೊ ಹಿಂಗ ಗದ್ ನಡೆದಿರ್ತಾವು. ಸೊ ಕಾಲ್ ಭಾಳ ಚೇಂಜ್ ಆಗೈತಿ ಮೊಮ್ಮಗೋರ್ಯ. ಆಕ್ಚುಲಿ ಹೇಳ್ಬೇಕಂದ್ರೆ ಮೊದ್ಲೊಂದು ಕಾಲ್ ಇತ್ತು, ಈಗೊಂದು ಕಾಲ್ ಭಾಳ ಅಂದ್ರೆ ಭಾಳ ಚೇಂಜ್ ಆಗೈತಿ. ಮೊದಲ ಈಗ ಇದು ನೋಡಿರ್ಬೇಕು, ಐ ಡೋಂಟ್ ಟೆಲ್ ಅರ್ಧ ಕೆಲವೊಬ್ಬ ವಿಡಿಯೋ ನೋಡ್ರಿ ನಂದು. ಅದ ಪ್ರೀ ವೆಡ್ಡಿಂಗ್ ಶೂಟ್ ಅದ. ಪ್ರೀ ವೆಡ್ಡಿಂಗ್ ಶೂಟ್ ಏನಪ್ಪಾ ಅಂದ್ರೆ ಈಗ ಎಲ್ಲ ಟ್ರೆಂಡ್ ಬಂದೈತೆ. ಅದ ಮೊದಲ ಹಂಗೆ ಇದ್ರಿಕೆಲ್ಲ. ಮೊದಲು ಇನ್ನೂ ಸಾಕ್ಷಿ ಸಂಬಂಧ ಗಂಡ ಹೆಂಡತಿಗೆ ನಿಲ್ಸಿ ಒಂದು ಫೋಟೋ ತೆಗಿದ್ರು. ಆ ಫೋಟೋದಾಗ ಒಂದು ಗಂಡನ ಜೊತೆ ಫೋಟೋ ತಕ್ಕೋಬೇಕಾರೆ ಹೆಂಡತಿ ಯಾ ಲೆವೆಲ್ಕ್ ನಾಚ್ತಿಳ ಅಂದ್ರ ತಾಸು ಗುದ್ದಾಡ್ಬೇಕ. ಆಕಾರ ಒಂದ್ ಚೂರು ಸಿಗಿರಿ, ಇನ್ನೊಂದ್ ಚೂರು ಗಂಡನ ಬಂದ ನೋಡ್ತಿರ್ಕಿಲ್ಲ ಗಂಡಗ ಪಾಪ ಅಂಜಿ. ಈಗ ಹಂಗಿಲ್ರಿ, ಹೆಂಡತಿಗೆ ಉಕ್ಕು ಮಾರಿಕೊಂಡಿರ್ತಾವ ಗಂಡನ ಮೇಲೆ. ಹಿಂಗ ಅವ್ ತೊಗೊಂಡ್ ದನ ಓಡಿ ಹೋಗ್ಕಾನಕಿನ. ಕ್ಯಾಮ್ರಾಮ್ಯಾನ್ ಹಿಂದಿಂತ್ರ ಅದಕ್ಕೆ ವಿಡಿಯೋಗೆ ಸ್ಲೋ ಮೋಷನ್ದಾಗ ಮಾಡಿ ಹಾಡ ಯಾವ್ದು ಹಾಕಿರ್ತಾರೋ, ಮೆಹಬೂಬಾ ತೂ ಮೇರಿ ಮೆಹಬೂಬಾ. ಇಂಥ ಕಾಲ್ ನಡೆದೈತಿ. ಎಲ್ಲ ಬ್ಯಾರೆ ಬೇರೆ ಚೇಂಜ್ ಆಗೈತಿ. ಯಾಕೆ ಕಾಲ್ ಚೇಂಜ್ ಆಗೈತಿ ಅಂದ್ರ, ಒಂದು ಕಾಲ್ದಾಗ ಹೆಂಗಿತ್ತಂದ್ರ ಇಲ್ಲಿ ಸ್ವಲ್ಪ ವಯಸ್ಸಾದವ್ರ ಗೊತ್ತಿರ್ತೈತಿ. ಇಂಥ ಕಾಲ್ದಾಗು ಅನ್ನ ಇಂಥ ಮೊಬೈಲ್ ಇಟ್ಟಾನಂದ್ರ ಸ್ವಿಚ್ ಆಫ್ ಆಗೈತಿ. ಯಾರು ನೋಡ್ರಿ ಮೊಮ್ಮಗೋರ್ಯ ಮೊಬೈಲ್ ಐತಿ ಇಲ್ಲಿ ಅಣ್ಣಗೋರ್ಯ, ಯಾರ್ದೈತಿ ನೋಡ್ರಿ. ಚಾಲು ಐತೆ. ಕಾಲ್ ಮಾಡಮ್ಮ, ನಾನು ಮಾತಾಡ್ತೀನಿ. ನಂಬರ್ ಹೆಂಗೆ ಹೇಳಿ ನಂದ ಇದು ಏನ ಡ್ಯಾನ್ಸರ್ ಇವ್ರು ಸಿಂಗರ್ ನಂಬರ್ ಬೇಕನ? ದೋನ್ಸೆ
ನನಗ್ ಎಲ್ಲ ಆಗ್ಯಾವ ಮಮ್ಮ. ಆಕ್ಚುಲಿ ಲಾಸ್ಟ್ ಟೈಮ್ ಒಂದು ರೆಕಾರ್ಡಿಂಗ್ ವೈರಲ್ ಆಗಿತ್ತು ನಂದು, ಗೊತ್ತಿರ್ಬೇಕು ನಿಮಗೆ. ಕರ್ನಾಟಕ ಜಿಲ್ಲಾ ಅಂದಿದ್ಲ. ಆ ಆ ನಮ್ಮ ಹುಲಿ ಅದ. ಹ್ಞೂ 400 ಅಣ್ಣ. ಸೊ ಹಿಂಗ ನಡ್ದಾವ್ ಗದ್ದಲೆಲ್ಲ. ಮೊಬೈಲ್ ಯಾರು ನೋಡ್ರಣ. ಆಮೇಲೆ ಏನ್ ಕಾಲ ಚೇಂಜ್ ಆಗಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇಲ್ಲಿ ವಯಸ್ಸಾದವ್ರಿಗೆ ಸ್ವಲ್ಪ ಗೊತ್ತಾಕೈತಿ. ಒಂದು ಕಾಲದಾಗ M80 ಬಜಾಜ್ ಗಾಡಿ ಇದ್ದು 90-95ರಾಗ ಮೇವಿಗೆ ಇವು ತರಾಕ್ ತೊಗೊಂಡ್ ಬರ್ತಿರ. ಆ ಗಚ್ಚಿ ಗಾಡಿ ಇದ್ದು. ಆ ಗಾಡಿ ಮ್ಯಾಲ ಹೆಣ್ಮಕ್ಳು ನಯಾ ನಾಜುಕಲೆ ಕುಂಡಿರ್ತಾರೆ. ಹೆಂಗ ಅಡ್ಡ ಕಾಲ್ ಹಾಕಿ ಸೆರಗ್ ಇರ್ತಿತ್ತ. ಈಗ ಹಂಗಿಲ್ಲ, ಹೆಣ್ಮಕ್ಳು ಡಬ್ಬ ಬೀಳತ್ತಾರ ಈಗಿನ ಗಾಡಿ ಮೇಲೆ. ಈಗೆಲ್ಲ ಹೊಸ ಹೊಸ ಗಾಡಿ ಬಂದಾವ. ಯಾವ ಆ KTM NS ಗಾಡಿ ಇಟ್ಟು ಚೀಸ್ ಅದ ಮಮ್ಮಗೋಡ್ರಿ. ಹುಡುಗ ಹತ್ರ ಮ್ಯಾಲ ಕೂತ್ರ ಒಳಗಿನ 30 ರೂಪಾಯಿ ಚೈಟಿ ಹೊರಗೆ ಕಾಣ್ಬೇಕದ. ಪ್ಯಾಂಟ್ ತೆಳಗ ಚೈಟಿ ಮ್ಯಾಲ. ಪ್ಯಾಂಟ್ಗಳು ಎಂತಾವ್ ಹರಕ್ ಕರಿ ಮನ್ಕಾಲ್ ಹೊರಗೆ ಬಂದಿರ್ತೈತಿ. ಕಟಿಂಗ್ ನೋಡ್ಬೇಕು ಚಿಗವ್. ಇದು ತೆಲಿನೋ ಇಟಂಗಿನೋ ಫ್ಲವರ್ ಗೈಡು ಇಲ್ಲ ಅದ ಅಂತ ಹೇಳಿ ನಮ್ಮ ಹುಡುಗ ಬೇಲು. ಅಲ್ಲಿ ನೋಡ, ಇಲ್ಲಿ ಅವನ್ ತೆಲಿ ನೋಡು. ಮೈನಿ ಜಾಡಬುಡಿ ಕೂತಿದ್ವು ಹತ್ರ. 400 ರೂಪಾಯಿ ಕೊಟ್ಟು ಕಾರ್ ಸರ್ವಿಸಿಂಗ್ ಮಾಡ್ತಾರಲ್ಲ, ಅವ್ರ ಕಡೆ ತೋರ್ಸ್ಕೊಂಡ್ ಬಂದೇನ್ ತೆಲಿ. ಪಿಗ್ಜೈಲಿ ಕೈಂಟಿ ಆಗೈತಿ ತೆಲಿ. ಹಿಂಗೆಲ್ಲ ಪ್ಯಾಶನ್ ನಡ್ದಾವ್ರಿ. ಏನ್ ಮಾಡಾಕ್ ಬರೋಲ್ಲ. ಹಬ್ರೇಡ್ ಕಾಲ ಬಂದೈತಿ ಮಮ್ಮಗೋಡ್ರ. ಸೊ ಭಾಳ ಖುಷಿ ಅನಿಸ್ತ್ರಿ ನೀವು ಊರಿಗೆ ಬಂದ. ಬಾಳೋತು ಕೂತ್ರಿ, ಕಾರ್ಯಕ್ರಮ ನೋಡ್ರಿ. ಸೊ ಡೈಲಾಗ ಏನ್ ಹೇಳಿ ಮಮ್ಮ ನಿಮ್ಗಿನ್ನ. ಏ ಎಣ್ಣಿ ಮೇಲೆ ಎಣ್ಣಿ ಚುಮಿನಿ ಎಣ್ಣಿ. ನಾ ಮುಂದಿನ ಹೇಳ್ತಂತೀನಿ, ನೀ ಇಕ್ಕು ಹಾಕಬೇಡ, ನಾ ಹೇಳುದಿಲ್ಲ. 120 ರೂಪಾಯಿ ಒಂದು ರೆಡ್ ಬುಲ್. ನಾ ಮುಂದಿನಲ್ಲಿ ಆಕ್ಚುಲಿ ಏನಾಗತೈತೆ ಅಂದ್ರೆ, ಅವು ಡೈಲಾಗ್ಗಳು ಅಲ್ಲೇ ಕೇಳಿ ಅಲ್ಲೇ ಬಿಡು. ಒಂದವ ಆಕ್ಚುಲಿ ನನ್ನ ಜೋಡಿ ಆಗಿದ್ದ ಘಟನೆ ಅವ. ನಮ್ಮ ಉತ್ತರ ಕನ್ನಡ ಆಗ್ತಿರ್ತಾವ. ಹೆಂಗ ಆಗಿತ್ತಂದ್ರ, ಒಂದು ಊರಿನ ಚೇರ್ಮನ್ ರಾತ್ರಿ ಫೋನ್ ಹಚ್ಚಿರು 1 ಗಂಟೆಗೆ ನನಗ. ಹಲೋ ರೀ ಅತನ್ನಿ. ರಾಜಾ ಲಪ್ಪಂಗ್ ಸುಮಗನ ಸಣ್ಣ ಹುಡುಗರು ಕೆಡಾತಾವ ಅಂದ್ರ. ಯಾಕ್ರಿ ಗೌಡ್ರ, ನಾ ಏನ್ ಮಾಡಿ ಇನ್ನ. ಇಲ್ಲ, ನಮ್ಮ ಊರಾಗ ಒಂದು ಘಟನೆ ಆಗೈತಿ. ಏನಾಗೈತ್ರಿ ಇನ್ನೆ. ಶಾಲ್ಯಾಗ ಅಭ್ಯಾಸ ಮಾಡ್ಲಿಲ್ಲ ಹುಡುಗ, ಟೀಚರ್ ಬಡ್ದಾಳ. ಕೈ ಬಗ್ ಕೈ ಹೊರದೈತೆ ಅವಂದ. ಸೀಟಿಗೆ ಅದು ಹೊರಗೆ ಹೋಗುತ್ತಂಗ, ಸಾಲಿ ಬಿಡ್ತಂಗ ಟೀಚರ್ಗೆ ಎಣ್ಣಿ ಮೇಲೆ ಎಣ್ಣಿ ಅಂದತ್. ಆ ಟೀಚರ್ ಅವ್ರ ಅಪ್ಪ ಕರ್ದ್ ಕೇಳತ್, ಎಣ್ಣಿ ಮೇಲೆ ಎಣ್ಣಿ ಅಂದ್ರೆ ಏನ. ಈ ಯಾ ಸುಳ್ಮಗ ಹೇಳಿದ್ನ. ಹುಡುಗ ಹೇಳ್ದತ್ತ, ಲಪ್ಪಂಗ ಸುಳ್ಮಗ ಏನ್ರಿ. ಸೀದಾ ನನಗ ಬತ್ತಲ್ಲ. ಮತ್ತ ಹಂಗೆಲ್ಲ ಸಾಯ್ಲಾಗ ಯಾರಿಗೆ ಅಂದಿರ ಹುಡುಗರಿ. ಹುಷಾರ್ರಿ ಇರ್ರಿ. ಸೊ ಭಾಳ ಖುಷಿ ಆಯ್ತು. ಇನ್ನ ಹಾಡ ಗಿಡ ಡ್ಯಾನ್ಸ್ ಅದ ಮಮ್ಮಗಡ. ನಿಮ್ ಊರಿಗೆ ಬಂದ ಖುಷಿ ಆಯ್ತು. ಮುಂದಿನ ವರ್ಷ ಮತ್ತೆ ಜೀವಂತ ಇದ್ರೆ ಲಪ್ಪಂಗ ರಾಜ ನಿಮ್ ಊರಿಗೆ ಬರ್ತಾನೆ. ಇದಕ್ಕಿಂತ ದೊಡ್ಡ ಮಟ್ಟಿ ಕಾರ್ಯಕ್ರಮ ಮಾಡೋಣ ಹೇಳಕ್ ಇಷ್ಟಪಡ್ತಾನು. ಥ್ಯಾಂಕ್ ಯು. ಸೂಪರ್.